ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಈ ಚಿಮ್ಮುವ ಟೀನೇಜಲ್ಲಿ ಕಾಣದ ಕನ್ಫ್ಯೂಷನ್ ಇದೆ. ಈ ಅನುಭವ ಸ್ಟಾರ್ಟ್ ಆದರೆ ಆನ್ಸರ್ಗೂ ಕ್ವಶನ್ ಇದೆ. ಈ ಲೋಕದ ಅಂಗೈಯಲ್ಲಿ ಲವ್ ಸ್ಟೋರಿ ಎಷ್ಟೋ ಇದೆ. ಹಾಡೇ ಸ್ವೀಟ್ ಆದರೆ ಲಾ 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 ಅಂತ. 2001ನಲ್ಲಿ ಬರೋ ಸಿನಿಮಾ ಚಿತ್ರ ಒಂದು ಮ್ಯೂಸಿಕಲ್ ಹಿಟ್ ಸಿನಿಮಾ. ನಿರ್ಮಾಣ ರಾಮೋಜಿರಾವ್ ಅವರು. ಆ ಒಂದು ನಿರ್ಮಾಣದ ಜವಾಬ್ದಾರಿ ವಹಿಸಿಕೊಳ್ಳೋದು ಜಯಶ್ರೀ ದೇವಿ ಅವರು. ನಿರ್ದೇಶನ ದಿನೇಶ್ ಬಾಬು ಅವರು. ಸಿನಿಮಾಕ್ಕೆ ಮ್ಯೂಸಿಕ್ಕು ಗುರುಕಿರಣ್ ಅವರು. ಉಪೇಂದ್ರ ಫಿಲಮ್ ಎಲ್ಲ ಮ್ಯೂಸಿಕ್ ಮಾಡಿ ಗುರುಕಿರಣ್ ಅವರು ತುಂಬ ಟಾಪಲ್ಲಿರ್ತಾರೆ, ಹಾಗಾಗಿ ಅವ್ರನ್ನ ಹಾಕೊತಾರೆ. ಸಾಹಿತ್ಯ ಕೆ ಕಲ್ಯಾಣ್ ಅವರು. ಯಾಕೆಂದರೆ ಜಯಶ್ರೀ ದೇವಿ ಅವರಿಗೆ ಒಂದು ಆಸ್ಥಾನ ಕವಿತರ ಕೆ ಕಲ್ಯಾಣ್ ಅವರು. ಅವರು ಆ ಹಿಂದೆ ಅಮೃತವರ್ಷನೆಲ್ಲ ಸಿನಿಮಾ ಮಾಡಿದ್ರು, ಎಲ್ಲ ಹಾಡು ಬರೆದಿದ್ರು. ಹಾಗಾಗಿ ಇದನ್ನೂ ಕಲ್ಯಾಣೇ ಬರೀಲಿ ಅಂತ ಹೇಳ್ತಾರೆ. ದಿನೇಶ್ ಬಾಬು ಅವ್ರಿಗೂ ಜಯಶ್ರೀ ದೇವರು ಕಲ್ಯಾಣ್ ಆತ್ಮೀಯರಾಗಿರ್ತಾರೆ. ಹಾಗಾಗಿ ದಿನೇಶ್ ಬಾಬು ಅವರು ಸೀಕ್ವೆನ್ಸ್ ಎಲ್ಲ ಕೊಡ್ತಾರೆ. ಅದನ್ನ ತಗೊಂಡು ಕಲ್ಯಾಣ್ ಅವರು ಗುರುಕಿರಣ್ನ ಮೀಟ್ ಮಾಡಿ ಒಂದು ಮಿನಿ ಸ್ಟುಡಿಯೋ ಅಂತಾರೆ, ಬೆಂಗಳೂರಲ್ಲಿ ಇತ್ತು ಮಿನಿ ಸ್ಟುಡಿಯೋ. ಅದು ಎಲ್ಲಿಂದ ಕಲ್ಯಾಣ್ ಸರ್ ಸ್ವಲ್ಪ ಕನ್ಫ್ಯೂಸ್ ಆಗಿ ಮರ್ತಿದ್ದಾರೆ. ಅಲ್ಲಿ ಇದ್ರದ್ದು ಕಂಪೋಸಿಂಗು ಲಿರಿಕ್ಸ್ ಎಲ್ಲ ಆಗೋದು, ವಾಯ್ಸ್ ಮಿಕ್ಸಿಂಗ್ ಆಗೋದು ಚೆನ್ನೈನಲ್ಲಿ. ಒಂದು ಫೋಕಿಶ್ ಕರೋಕಿಯಲ್ ಲಿರಿಕ್ಸ್ಗೆ ವೆಸ್ಟರ್ನ್ ಬೀಟ್ಸ್ ಬಿದ್ದಾಗ ಅದು ಸೌಂಡಿಂಗ್ ಬೇರೆ ಇರುತ್ತೆ, ಒಂದು ಎಕ್ಸ್ಪೆರಿಮೆಂಟ್ ಆಗುತ್ತೆ. ಅದನ್ನ ಮಾಡಿದ್ದಾರೆ ಇಲ್ಲಿ. 2 ಮುಕ್ಕಾಲು ದಿನ ಟೈಮ್ ತಗೊಂಡು ಗುರುಕಿರಣ್ ಅವರು ಕಲ್ಯಾಣ್ ಅವರು ಒಂದು ರೂಮಲ್ಲಿ ಕೂತ್ಕೊಂಡು ಅವರು ಹೇಳಿದ್ರು, ಬೂತ್ ಒಳಗೆ ಕೂತು ಮಜಬೂತ್ ಹಾಡು ಮಾಡ್ಬಿಟ್ಟು ಅಂತ. ಒಂದು ಬೂತ್ ಥರ ರೂಮ್ ಅದು, ಒಂದು STD ಬೂತ್ ಥರ ಚಿಕ್ಕ ರೂಮ್ ಅದು. ಅಲ್ಲಿ ಕೂತ್ಕೊಂಡು, ಅಂದರೆ ಬಯಲು ದೆಸಗೆ ಅಂತಾರಲ್ಲ, ಪ್ರಕೃತಿ ನೇಚರ್ ಕಾಲ್, ಅಲ್ಲಿಗೆ ಮಾತ್ರ ಹೋಗ್ತಾರೆ ಬಾತ್ರೂಮ್ಗೆ ಅಷ್ಟೇ. ಬಿಟ್ಟರೆ ಊಟ ಗೀಟೆಲ್ಲ ಅಲ್ಲೇ ತರಿಸ್ಕೊಂಡು ಮಾಡ್ಕೊಂಡು ಸ್ನಾನಕ್ಕೊಂದು ಹೋಗ್ತಾರೆ. ಅದೆಲ್ಲ ರೂಮ್ ಒಳಗೇನೆ. 2 ಮುಕ್ಕಾಲು ದಿನ ಹೊರಗಡೆ ಬರಲ್ಲಂತೆ ಈ ಹಾಡು ಮಾಡಬೇಕಾದ್ರೆ. ಜಿಂಬೋಲೆ ಜಿಂಬೋಲೆ ಹಾಗೂ ಜಿಂಕೆ ಮರಿ ಓಡ್ತಾಯಿದೆ ನೋಡ್ಲ ಮಗ, ಇದು 2 ಹಾಡು. ಪೋರಿಟ್ಟ ಪೋರಿ ಬಂದ್ಲು ಹಾಡು, ಸೂಪರ್ ಹಿಟ್ ಹಾಡು. ನೀವೆಲ್ಲ ತುಂಬ ಗುರುಗಿದ್ರಿ, ಇವತ್ತು ಗುರುಗ್ತಾ ಇರ್ತೀರಿ. ಶಂಕರ್ ಶಾನ್ ಬಾಬು ಸಖತ್ತಾಗಿ ಆಡಿದ್ದಾರೆ. ಅದು ಮತ್ತು ಜಿಂಬೋಲೆ ಜಿಂಬೋಲೆ ಗುರುಕಿರಣ್ ಆಡಿದಂಥದ್ದು ಹಾಡು. ಅದನ್ನು ಲಿರಿಕ್ಸ್ ಬರೆಯೋಕ್ಕೆ 2 ಮುಕ್ಕಾಲು ದಿನ ಟೈಮ್ ತಗೋತಾರೆ ಕಲ್ಯಾಣ್ ಅವರು. ಕೂತು ಅಲ್ಲೇ, ಹೊರಗಡೆ ಹೋಗಲ್ಲ ಅಂತ ಹೇಳಿದ್ರಲ್ಲ, ಅಲ್ಲೇ ಕೂತು ಬರ್ದಿರೋದು. ಒಂದು ಮಜಾ ಅಂದರೆ ನೋಡಿ, ಒಂದು ಹೋಲಿಕೆ ಮಾಡಿ ಬರೆಯುವಂಥದ್ದು. ಈ ಡಿಜಿಟಲ್ ಡೋಲು ಬಂದ ಮೇಲೆ ಹೋಯ್ತಲ್ಲೋ ಕೋಲೆನ್ನ ಕೋಲೆ, ಆಗಿತ್ತು ಶಂಕರಾಭರಣಮು, ಈಗೆಲ್ಲ ವೆಂಗಬಾಯ್ಸ್ ರಿದಮು, ಅಂದು ಪರಶಿವ ಇಂದು ಪ್ರಭುದೇವ, ಅಂದು ತಾನ್ಸೇನ ಇಂದು ರೆಹಮಾನ. ಈ ರೀತಿ ಒಂದು ಹೋಲಿಕೆ ಮಾಡಿ ಸಖತ್ ಮಜಾ ಕೊಟ್ಟಿದ್ದು. ಅದು ಕೇಳಕ್ಕೆ ಸಖತ್ ಸೌಂಡಿಂಗ್ ಆಗಿ ಸಖತ್ ಮಜಾ ಇತ್ತು. ಆಮೇಲೆ ಪೋರಿ ಟಪೋರಿ ಬಂದ್ಲು, ಅದಂತೂ ಪಕ್ಕ ಒಂದು ಏನು ಹೇಳ್ತಾರೆ, ಪಡ್ಡೆ ಹುಡುಗರು ಅಂತ ಹೇಳೋದಕ್ಕಿಂತ ಕಾಲೇಜ್ ಹುಡುಗರ ಡೈಲಿ ಪ್ರತಿದಿನ ಆಡುವಂಥ ಗೀತೆ ಆಗಿತ್ತು. ತುಂಬ ಜನ ಡ್ಯಾನ್ಸು ಮಾಡಿದ್ದಾರೆ, ಎಂಜಾಯ್ ಮಾಡಿದ್ದಾರೆ. ಸಿಚುವೇಶನ್ ಕಮರ್ಷಿಯಲ್ ಆಗಿದ್ರು ಕೂಡ ರೊಮ್ಯಾಂಟಿಕ್ ಹಾಡು ಬರೆದ್ರು ಇಲ್ಲಿ ಕಲ್ಯಾಣ್ ಅವರು, ಅದ್ಭುತವಾಗಿ ಬರೆದ್ರು. ಟೀನೇಜಲ್ಲಿ ಯುವಕ ಯುವತಿಯರ ಒಂದು ಕಚಗುಳಿ, ಮನಸ್ಸಿಗೆ ಕಚಗುಳಿ ಕೊಡುವಂಥ ಹಾಡೋದು. ಜುಮ್ 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 ರೋಮಾಂಚನ ಅಂತ ಬ್ಯೂಟಿಫುಲ್ ಹಾಡೋದು. ಗುರುವಿಲ್ಲದೆ ಶುರುವಾಗಿದೆ ಮೋಹ ವ್ಯಾಯಾಮವು, ಗುರಿ ಇಲ್ಲದೆ ಹರಿದಾಡಿದೆ ಆಸೆ ಆಯಾಮವು, ತನುವೆ ಮಥನ ಮನವೇ ಮಿಥುನ, ಚೆಲುವು ರತಿಹೋಮವು ಅಂತ. ಚೆನ್ನಾಗಿದೆ ನೋಡ್ರಿ. ನರನಾಡಿಯು ಸ್ವರ ಹಾಡಿತು ಮಾಯಾ ಆಲಾಪನೆ, ಪ್ರತಿಸ್ಪರ್ಶವು ಪದ ಹಾಡಿತು ಪ್ರಾಯ ಆರಾಧನೆ, ಮುತ್ತೆ ಧ್ಯಾನ ಮಾಘ ಸ್ನಾನ ಸರ್ವಂ ಸಂತರ್ಪಣಂ ಅಂತ. ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡಿ. ಶೃಂಗಾರನ ವಲ್ಗಾರಿಟಿ ಇಲ್ಲದೆ ತೋರಿಸೋದು, ಅಂದರೆ ಭಾಷೆಗೆ ಎಲ್ಲೂ ವಲ್ಗಾರಿಟಿ ತರದೆ ಕಮರ್ಷಿಯಲ್ ಆಗಿ ಬರೆದು ಶೃಂಗಾರನು ಹರಿಸಿ ಸಕ್ಸಸ್ ಕೊಡೋದು. ಹ್ಯಾಟ್ಸ್ ಆಫ್ ಟು ಕೆ ಕಲ್ಯಾಣ್ ಸರ್. ಅದ್ರ ಮಧ್ಯೆ ಒಂದು ಮೆಲೋಡಿ ಫಿಲಾಸಫಿ ಒಂದು 2.5 ಗಂಟೆಗೆ ಬರೆದಿದ್ದಾರೆ. LOV ಗೀತಾಂಜಲಿ. SPB ಅವರು ಆಡೋಕ್ಕೆ ಬಂದು ತುಂಬ ಖುಷಿ ಪಡ್ತಾರೆ. ಯಾಕೆಂದರೆ SPB ಅವ್ರಿಗೂ ಕಲ್ಯಾಣ್ ಅವ್ರಿಗೂ ಒಂದು ಬಾಂಧವ್ಯ. ಆ ಹಿಂದೆ ತುಂಬ ಸಿನಿಮಾಗಳಿಗೆ ಹಾಡಿದ್ದಾರೆ SPB ಅವರು ಕಲ್ಯಾಣ್ ಸರ್ ಲಿರಿಕ್ಸ್ಗೆ. ಚಿತ್ರ ಬಂದಾಗ ಅದು ನೋಡ್ಬಿಟ್ಟು ಹಾಡು ನೋಡಿ ತುಂಬ ಖುಷಿ ಪಡ್ತಾರೆ. ಚೆನ್ನೈನಲ್ಲಿ SPB ಅವರ ಮಡಿಲಲ್ಲಿ ಮಗು ಥರ ಕಲ್ಯಾಣ್ ಸರ್ ಮಲಗಿದ್ರು. ನಮಗೆ ಇದು ಹೇಳಿದ್ರು ಕಲ್ಯಾಣ್ ಸರ್. ಬೆಂಗಳೂರಿನಲ್ಲೇ ಒಂದು ಹೋಟೆಲ್ನಲ್ಲಿ ಇದ್ದಾಗ SPB ಅವರು ಕಲ್ಯಾಣ್ ಸರ್ ಹೋಗ್ತಾರೆ, ಬಾ ಮಡ್ಲಿ ಮಲ್ಕೋ ಅಂತಾರೆ ಕಲ್ಯಾಣ್ ಸರ್. ಮಡಿಲಲ್ಲಿ ಮಲಗಿದ್ರು. ಅದೊಂಥರ ಅದು ಹೇಳೋದು ರೋಮಾಂಚನ ಆಗ್ಬಿಡುತ್ತೆ ನನಗದು. ಹೇಳಿದರು ಕಲ್ಯಾಣ್ ಅವರು. ಈ ಒಂದು LOV ಗೀತಾಂಜಲಿ ಕೂಡ ತುಂಬ ಎಂಜಾಯ್ ಮಾಡಿ ಆಡ್ತಾರೆ. ಈ ಕನಸಿನ ಹೈವೇಯಲ್ಲಿ 100 ಟರ್ನಿಂಗ್ ಇದೆ, ಆಸೆಗಳ ಹೈ ಸ್ಪೀಡಲ್ಲಿ ಬ್ರೇಕ್ ಒಂದು ಬೇಕಾಗಿದೆ. ಅಂದರೆ ನಮ್ಮ ಜೀವನದಲ್ಲಿ ಏರುಪೇರನ್ನ ಆ ರೀತಿ ಬರೆದಿದ್ದಾರೆ. ಆಸೆಗಳ ಹೈ ಸ್ಪೀಡು, ತುಂಬ ಆಸೆ ಪಟ್ಟು ನಾವು ಹೋಗ್ತಿರ್ತೀವಿ, ಹಣ ಮಾಡಬೇಕು, ಆಸ್ತಿ ಮಾಡಬೇಕು ಅಂತ. ಸ್ವಲ್ಪ ಬ್ರೇಕ್ ಹಾಕೊಳ್ಳಿ, ಒಂದು ಸರ್ಕಲ್ ಇಟ್ಕೊಳ್ಳಿ, ತುಂಬ ಆಸೆಗಳನ್ನ ಇಟ್ಕೋಬೇಡಿ ಅಂತ ಹೇಳೋದನ್ನ ಒಂದು ಬ್ರೇಕ್ ಹಾಕಿ ಅಂತ ಹೇಳೋದು ಎಷ್ಟು ಚೆನ್ನಾಗಿ ಒಂದು ಫಿಲಾಸಫಿಯಾಗಿ ಹೇಳಿದ್ದಾರೆ ನೋಡಿ. ಈ ಚಿಮ್ಮುವ ಟೀನೇಜಲ್ಲಿ ಕಾಣದ ಕನ್ಫ್ಯೂಷನ್ಗಳಿದೆ, ಚಂಚಲ ಆಗುತ್ತೆ ಮನಸ್ಸು ಟೀನೇಜಲ್ಲಿ, ಅದನ್ನ ಹೇಳಿದ್ದಾರೆ. ಈ ಅನುಭವ ಸ್ಟಾರ್ಟ್ ಆದರೆ ಆನ್ಸರ್ಗೂ ಕ್ವಶನ್ ಇದೆ ಅಂತ ಅಷ್ಟು ಅದ್ಭುತವಾಗಿ ಹೇಳಿದ್ರು. ಇನ್ನೊಂದು SPB ಅವರು ಹಾಡಿದ್ರು, ಒಂದು ಲೋ ಪಿಚ್ಚು ಹೈ ಪಿಚ್ಚು, ಲೋ ಪಿಚ್ಚು ಹೈ ಪಿಚ್ಚು, ಸಕ್ಕತ್ತಾಗಿ ಹಾಡಿದ್ರು. ಒಂದು ಒಳ್ಳೆ ಹಾಡು, ಒಂದು ಕೂಳೆ ಸಾಂಗ್ ಕೇಳ್ಬೋದು. ಅದರಲ್ಲಿ ನಮ್ಮ ಸಾಧಕರ, ಕನ್ನಡದ ಸಾಧಕರ ಹೆಸರನ್ನು ಬಳಸಿ ಮಾಡಿದರು. ಸೂಪರ್ ಆಗಿತ್ತು. ಸಿನಿಮಾದಲ್ಲಿ ಬಳಸಿಲ್ಲ, ಕ್ಯಾಸೆಟ್ಲಿ ಇದೆ ಹಾಡೋದು. ಪಂಜಾಬಿನಲ್ಲೂ ಟೆನ್ಷನ್, ಪಾಕಿಸ್ತಾನಲ್ಲೂ ಟೆನ್ಷನ್, ಪ್ಯಾರಿಸಿನಲ್ಲೂ ಟೆನ್ಷನ್, ನಮ್ಮ ಪ್ಯಾಲೇಸಿನಲ್ಲೂ ಟೆನ್ಷನ್, ಪ್ರಪಂಚ ಪಂಚರು ಆಯಿತು ತಮ್ಮ ಪ್ಯಾಚು ಹಚ್ಚಿರೋ ಬಂಡ್ರು ಅಂತೇಳಿ, ಕರುನಾಡ ಪವರ್ ಎಷ್ಟು, ನಮ್ಮ ಕಾವೇರಿ ಛಲವೆಷ್ಟು ಅಂತ. ಇದಿಷ್ಟು ಪಲ್ಲವಿಲಿ ಬಂದರೆ ಚರಣದಲ್ಲಂತೂ ಬ್ಯೂಟಿಫುಲ್ ಸಾಧಕರ ಹೆಸರನ್ನ ಸಖತ್ತಾಗಿ ಹೇಳಿದ್ದಾರೆ. ಆಸ್ತಿ ಅಂದರೆ ಮಾಸ್ತಿ ಕಣೋ, ಭಕ್ತಿ ಅಂದರೆ ದಾಸರ ಕಣೋ, ಕ್ರಿಕೆಟ್ ಅಂದರೆ ಕುಂಬಳೆ ಕಣೋ, ಕದನ ಅಂದರೆ ಕಾರ್ಯಪ್ಪನೋ, ಜನರಲ್ ಕಾರ್ಯಪ್ಪ ಅವ್ರಿಗೆ, ಶೌರ್ಯ ಕೊಬ್ಳು ಚೆನ್ನಮ್ಮನೋ, ಸೌಂದರ್ಯಕ್ಕೆ ಐಶ್ವರ್ಯನೋ, ಡೈರೆಕ್ಟರ್ ಅಂದರೆ ಪುಟ್ಟಣ್ಣನೋ, ಆ್ಯಕ್ಟರ್ ಅಂದರೆ ರಾಜಣ್ಣನೋ, ಇಂಥ ಸರ್ವಜ್ಞರ ದಾರಿಲಿದ್ದು ಸ್ಟೆಪ್ ಹಾಕೊಂಡು ಬಂದರು ಅಂತ ಒಂದು ಕುಣಿಯೊಂಥರ ಸಾಂಗು ಸಖತ್ತಾಗಿ ಸಿನಿಮಾದಲ್ಲಿ ಪಿಕ್ಚರೈಸ್ ಮಾಡಬೇಕಿತ್ತಿದ್ದು.
ಆದರೆ ಏನು ಲೆಂತ್ ಆಗುತ್ತೆ ಅಂತ ಬಿಟ್ಬಿಟ್ರು. ಬಟ್ ಸೂಪರ್ ಸೂಪರ್ ಡೂಪರ್ ಹಾಡಿದ್ದು. ಸಬ್ಜೆಕ್ಟ್ಗೆ ಏನು ಬೇಕು ಆದರೂ ಒಂದು ಸ್ಲ್ಯಾಂಗ್ ತಗೊಂಡು, ಅಂದರೆ ಸೊಗಡು ತಗೊಂಡು ಕಮರ್ಷಿಯಲ್ ಆಗಿ ಹೇಳಿ, ರೊಮ್ಯಾಂಟಿಕ್ ಬರೋದು, ಅಂದರೆ ಶೃಂಗಾರ ಬರೋದು, ಒಂದು ಫಿಲಾಸಫಿ ಹೇಳ್ದಂಥ ಎಲ್ಲ ಆಯಾಮಗಳಿದ್ದಂಥ ಸಿನಿಮಾದ ಹಾಡುಗಳು, ಚಿತ್ರ ಸಿನಿಮಾದ ಹಾಡುಗಳು ಸೂಪರ್ ಡೂಪರ್ ಹಾಡುಗಳಿತ್ತು ಇದರಲ್ಲಿ. ಎಲ್ಲ ಹಿಟ್ ಹಾಡುಗಳು. ಕ್ಯಾಸೆಟ್ ಕೂಡ ತುಂಬ ತುಂಬ ಸೇಲ್ ಆಗಿತ್ತು ಅವಾಗ. ನನಗೂ ನೆನಪಿದೆ, ನನಗೆ PUC ಓದ್ತಾ ಇದ್ದೆ, ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ತುಂಬ ಎಂಜಾಯ್ ಮಾಡಿದ್ದೆ. ತುಂಬ ಹಾಡುಗಳನ್ನ ಗುಣಗ್ತಿದ್ವಿ. ಇದ್ರ ಬಗ್ಗೆ ನಾನು ಕಲ್ಯಾಣ್ ಸರ್ನ ಕೇಳಿದಾಗ ಇಷ್ಟು ಹೇಳಿದ್ರು. ಇನ್ನೊಂದು ಮಜಾ ಇದೆ, ಈ ಸಿನಿಮಾ ಹಾಡು ಬರುತ್ತೆ, ಸಿನಿಮಾನು ಬರುತ್ತೆ, ಹಿಟ್ ಆಗುತ್ತೆ. ಆ ನಂತರ ಕಲ್ಯಾಣ್ ಸರು ಹಾಗೂ ಗುರುಕಿರಣ್ ಅವ್ರ ಕಾರಲ್ಲಿ ಡ್ರೈವ್ ಮಾಡಿದ ಗುರುಕಿರಣ್ ಅವರು ಈ ಹಾಡು ಹಾಕ್ಕೊಂಡು ಔಟ್ ಆಫ್ ಬೆಂಗಳೂರು ಹೋಗ್ತಾರೆ. ಸುಮ್ಮನೆ ಸುತ್ಕೊ ಬರೋಣ ಅಂತ. ಹೆಂಗೆ ಹಿಟ್ಟಾಯ್ತು, ಏನು ಸಕ್ಸಸ್, ಏನು ಕಾರಣ? ನಮ್ದಲ್ಲ ಈ ಹಾಡು ಅಂತ ಕೇಳ್ತಾರೆ ಹಾಡನ್ನ, ಅಂದರೆ ಬರೀ ಶ್ರೋತೃಗಳಾಗಿ ಕೇಳ್ತಾರೆ. ಹಾಡು ಹಾಕ್ಕೊಂಡು ಇಬ್ಬರೇ ಸುಮ್ಮನೆ ಹೋಗ್ತಾರೆ, ಜರ್ನಿ ಮಾಡ್ತಾರೆ. ಹೆಂಗೆ ಸಕ್ಸಸ್ ಆಯ್ತಪ್ಪ, ಇಷ್ಟು ಒಳ್ಳೆ ಹಾಡು ಮಾಡಿದ್ವ ನಾವು ಅಂತೇಳಿ. ನಮ್ದಲ್ಲ ಇದು, ಬೇರೆ ಯಾರೋ ಮಾಡಿದ್ದು ನಾವು ಕೇಳಬೇಕು ಅಂತ ಅನಿಸ್ಕೊಂಡು ಆ ಥರ ಹೋಗ್ತಾರೆ. ಅವರೇ ಸೃಷ್ಟಿ ಮಾಡಿದ ಹಾಡನ್ನ ಅವರಲ್ಲ ಅಂತ ಅಂದ್ಕೊಂಡು ಕೇಳ್ಕೊಂಡು ಹೋಗೋದು. ಸಕ್ಸಸ್ಗೆ ಏನು ಕಾರಣ ಅಂತ ಹುಡ್ಕೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಿರುವಂಥ ಹಾಡುಗಳಿತ್ತು. ಇದು ಹೇಳಿದ್ರೆ ನೆನ್ನೆ ಇದೆಲ್ಲ ನಿಮಗೆ ಹೇಳಬೇಕಿತ್ತು. ಒಳ್ಳೆ ಕಾಂಬಿನೇಷನ್ಲಿ ಬಂದಂಥ ಹಾಡುಗಳಿದು. ಈಗ ಚಿತ್ರ ಫಿಲಮ್ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.